ಸರ್ ನಮಸ್ತೆ. ಸರ್ ವಕೀಲರು. ಸರ್ ಹೌದು ಸರ್, ಹೌದು ಸರ್. ಏನಾಯ್ತು ಸರ್, ಸಂತೋಷ ಇದ್ದೀರಾ? ಹೌದು ಸಂತೋಷವಾಗಿದ್ದೀವಿ. ಹಾ. ಅದೇ ಮಾತ್ರ ನೋಡಿ ಒಂದು FIR ಹಾಕ್ಸಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂದ್ರೆ ನಮ್ಮ ಜನಸಾಮಾನ್ಯ ಗತಿ ಏನು ಸರ್. ಎಂತ ಫೈಟ್ಗಳು ನಮ್ಮ ವಕೀಲ ಸಂಘಟನೆಯಲ್ಲಿ ಅದನ್ನ ತಡಿಬೇಕು ಅಂತ. ಮತ್ತೆ ಎಲ್ಲರೂ ಅಲ್ಲ, ಕೆಲವೊಬ್ರು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಬ್ರು ಅದನ್ನ ತಡಿಬೇಕಂತ, ಮತ್ತೆ ನ್ಯಾಯಾಲಯದ ಒಳಗೂ ಕೂಡ ಕೆಲವೊಬ್ರು ಸಿಬ್ಬಂದಿಗಳು ತಡಿಬೇಕು ಅಂತ. ಆಮೇಲೆ ಹೆಂಗ ಮಾಡಿ 5:15 ಆರ್ಡರ್ ಆಯ್ತು. ಅದೇ ಹೇಳೋದು, ಅಲ್ಲಿಂದ ಫೋನ್ ಮಾಡಿದ್ ನಮ್ ಕೊಲ್ಲಿದ್ದು. ಹೌದಾ ಸರ್ FIR ಆಗ್ತಾ ಇದೆ, ಸ್ಟೇಷನ್ ಇದಾರೆ ಈಗ. ಹೌದು FIR ಮಾಡ್ತಾ ಇದಾರಾ? ಇಲ್ಲ ಮಾಡ್ಬೇಕು, ಹೆಂಗಾಗಬೇಕು ಸರ್. ನಾನು ಒಟ್ಟು 5 ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಎಲ್ಲ ನ್ಯಾಯಯುತವಾಗಿರೋದು, ಸತ್ಯವಾಗಿರೋದು, ಪ್ರತಿದಿನ ಕೂಡ ಅದೆಲ್ಲ ಶಿಕ್ಷಣ ಸೇರ್ಬಿಟ್ಟು ಹಾಕ್ದಾಗ ಅದಕ್ಕೊಂದು ಬಲ ಬರುತ್ತೆ. ಇಲ್ಲಿ ನೀವು ದೇವ್ರ ಮೇಲೆ ಇರ್ತಕ್ಕಂತ ನಿಮ್ಮ ಒಂದು ಭಕ್ತಿ ಇವತ್ತು ನಿಮ್ ಜೊತೆ ಇರ್ತದೆ. ಖಂಡಿತ ಸರ್, ನಂಬ್ತಿರ ಬಿಡ್ತಾರೆ. ಎಷ್ಟೋ ಫ್ರೀ ಆಗ್ಬಿಟ್ಟೆ ಈಗ ನಾನೀಗ. ಖುಷಿ ಆಯ್ತಾ ನಿಮ್ಗೆ? ಸಾರ್ ದುಡ್ಡು ಮಳೆನ ಸುರಿಸ್ತೀನಿ ಅಂತ ಬಂದ್ರು. ದುಡ್ಡು ನಮ್ಮ ವಕೀಲರಯ್ಯ ಬಿಡ್ತಾ ಇಲ್ಲ. ಕೋರ್ಟೊಳಗೆ ಬಂದು ಬಾ ರಾಜಿ ಮಾಡಿಸ್ತೀನಿ, ಬಾ ದುಡ್ಡು ಕೊಡಿಸ್ತೀನಿ ಬಾ. ಇಲ್ಲ, ಇದು ದುಡ್ಡಿನ ಪ್ರಶ್ನೆ ಅಲ್ಲ. ನಮ್ಮ ಮುದ್ದಕ್ಕೂ ದುಡ್ಡು ಸರ್ದ್ರುವೆ ನಾನೇ ಬೇಕಾದ್ರೆ 5 ಲಕ್ಷ ಕೊಡ್ತೀನಿ ಅವ್ನಿಗೆ, ಬಂದ್ ಜೈಲಿರ ಕೇಳು. ನನ್ನ ವಕೀಲರ ವೃತ್ತಿಗೆ ಇವತ್ತು ದುಡ್ಡು ಇಸ್ಕೊಬಿಟ್ರೆ ನೀವ್ ಮಾಡಿದ್ಕೆ ಏನ್ ಪ್ರಯೋಜನ ಆಗ್ತಿತ್ತು ಅಲ್ವಾ ಸರ್? ನಾಳೆ ದಿನ ವಕೀಲರ ಮೇಲೆ ನಿಮ್ಗೆ ವಿಶ್ವಾಸ ಹೋಗ್ಬಿಡ್ತಿತ್ತು. ನಾವೇ ಎಂತಾದ್ರೆ ಹೆಲ್ಪ್ ಮಾಡೋಣ ನೋಡ್ರಿ, ದುಡ್ಡು ಇಸ್ಕೊಂಡ್ರಂತೆ, ರಾಜಿ ಮಾಡ್ಕೊಂಡ್ರಂತೆ ಬಂದ್ಬಿಡ್ತಿತ್ತು. ನನ್ ಫೋನ್ ಮಾಡಿದ್ರು, ಸರ್ FIR ಆಗ್ತಾ ಇದೆ ಅಂದ್ರು, ಅದಕ್ಕೆ ನಿಮ್ ಗಮನ ಕೊಡಕ್ ಫೋನ್ ಮಾಡಿದೆ. ತುಂಬಾ ಥ್ಯಾಂಕ್ಸ್. ನೋಡಿ ನಮ್ಮ ಮಾಹಿತಿ ನಮ್ಗೆ ಅಷ್ಟು ಗೊತ್ತಿರ್ತಿದಿಲ್ಲ. ಒಟ್ಲು ಆರ್ಡರ್ ಆಗತ್ತೆ ಅಂದ್ರು. ನೋಡಿ ಆಯ್ತೈತಲ್ಲ. SP ಗೂ ಮಾತಾಡ್ದು. ಒಳ್ಳೇದು ಸರ್. ಅದಕ್ಕೆ ಪಾಪ ನಿಮ್ ಸಂತೋಷ ಕೇಳಲಿಕ್ಕೆ ನಾನು ಫೋನ್ ಮಾಡಿದೆ. ತುಂಬಾ ಸರ್, ನಿಮ್ ಫೋನ್ ಬಂದಾಗ ಖುಷಿ ಆಯ್ತು ನನಗೆ. ಇಲ್ಲ ಒಳ್ಳೇದು ನೋಡಿ, ಈ ಮಾಹಿತಿ ಕೊಡ್ರಲ್ಲಿ ಇನ್ನೂ ಖುಷಿ ಆಯ್ತು ನನಗೆ. ಇಲ್ಲ ಸರ್, ನೀವು ನೆನ್ನೆ ಬಹಳ ನೋವಲ್ಲಿದ್ರಿ. ಇಲ್ಲ ಸರ್, ನೀವ್ ನಂಬ್ತಿರೋ ಬಿಡ್ತಿರೋ, ಇದುವರೆಗೂ ನೋಡಿ ಮಕ್ಳನ್ನ ಆಫೀಸರ್ ಕರ್ಕೊಂಡು ಅಲ್ಲಿ ಹೋಗಕ್ ಪ್ರಾಣ ಭಯ. ಯಾಕೆ ನಾವಿಲ್ವಾ? ಖಂಡಿತ ನಿನ್ನ ಎದುರು ಇಲ್ಲ ಬಿಡಿ, ಹೋಯ್ತೀವಿ ಈಗ. ಇನ್ನು ಮಾತಾಡಂಗೆ ನಿಮ್ಮನ್ನ ಅವ್ರು ನೋಡ್ರೆ ನಿಮ್ಮನ್ನ ಎದುರ್ತಾರೆ. ಖಂಡಿತ ನೋಡಿ. ಅದು ನಿಮ್ ವಕೀಲ ನೋಡಿದ್ರೆ ಪೊಲೀಸ್ ಅವರು. ಇಲ್ಲ ಸರ್, ಹೆಂಗ್ ಗೊತ್ತಾ, ನ್ಯಾಯಕ್ಕೆ ಸತ್ಯಕ್ಕೆ ಜಯ ಆಯ್ತು ಅಷ್ಟೇ. ಇವತ್ತಾಗಿದೆ, ನ್ಯಾಯ ಸತ್ಯ ಜಯ ಆಯ್ತು. ಒಟ್ಟಲ್ಲಿ ಜನ ನಾವು ನೋಡಿ ಈಗ ಧೈರ್ಯದಿಂದ ಇನ್ನೊಬ್ರು ನ್ಯಾಯ ಕೊಡ್ಬೋದು ನಾವು. ಖಂಡಿತ ಸರ್, ಖಂಡಿತ ಶಕ್ತಿನೇ ಈ ದೇಶದಾದ್ಯಂತ ಮೊದಲು. ಖಂಡಿತ ನೋಡಿ, ಇವತ್ತು ಹೆಂಗೈತೆ, ಖುಷಿನೂ ಆಯ್ತು ಎಲ್ಲರಿಗೂ ಕೂಡ. ಬಹಳ ಅದೊಂದು NCR ಮಾಡಿದ್ರು ಕೂಡ ಜಯ ಸಿಗ್ತಲ್ಲ ಮತ್ತೆ ನಮ್ಗೆ. NCR ಬಿಟ್ಬಿಡಿ, FIR ನನ್ ಟಾರ್ಗೆಟ್ FIR. ಎಸ್ ಸರ್, ಈ ಬೆಂಬಲ ಸರ್ ನನ್ ಖಂಡಿತ ನಮ್ಮಂತವ್ರಿಗಲ್ಲ, ನನ್ನಂತ ಎಷ್ಟೊಂದು ಜನಕ್ಕೆ ಆಗಿದ್ದೀರಿ. ಅಂತ ನಾನು ಹೇಳಲ್ಲ, ಹಾಗೆ ಆಗ್ತಾ ಇದೀರಿ, ಮಾಡ್ತಾ ಇದೀರಿ. ಅದ್ ನೀವು ಮಾಮೂಲಿ, ಅದ್ ನಿಮ್ ಇದು ಡ್ಯೂಟಿ. ಇವತ್ತು ನಮಗೂ ಗೊತ್ತಿದ್ದಿಲ್ಲ ಇದೆಲ್ಲ, ಮಾಸ್ ಟಿವಿ ಎಲ್ಲ. ಇವತ್ತು ಹೆಸರು ತಕ್ಕಾಗೈತಿ ಬಿಡಿ ಸರ್. ಸುಮ್ಮನೆ ಅಲ್ಲ, ಹೆಸರು ತಗಿ ನ್ಯೂಸ್ ಬಂತಲ್ಲ ಇವತ್ತು. ಎಲ್ಲ ನೋಡ್ತಾ ಇದ್ರೆ ಬಹಳ ಇದಾಗಿದೆ, ಬಹಳ ನಿಜ. ಹೆಸರು ತಕ್ಕಾಗೈತಿ ಬಿಡಿ ಸರ್, ಮಾತಾಡಂಗಿಲ್ಲ ಮಾತ್ರ. ನೋಡಿದ್ರ? ಖಂಡಿತ ಸರ್, ಅದನ್ನ ದೇವ್ರವ್ರು ಒಳ್ಳೇದ್ ಮಾಡ್ಲಿ. ನಿಜ ನೋಡಿ, ನಮ್ಮನ್ನೆಲ್ಲ ಕೈ ಬಿಡಲ್ಪಟ್ಟಾಗ ಕೊಟ್ಟ ಕಡೆ ಹೆಸರು ಬರದೆ ಇದು ನಿಮ್ಮ ಮೀಡಿಯಾ. ಇಲ್ಲಿ ದೇವ್ರ ಆಶೀರ್ವಾದ. ಇಲ್ಲ ಸರ್, ಖಂಡಿತ ಇಲ್ಲ. ನಿಮ್ಮನ್ನ ನೋಡಿದಲ್ಲ ಸರ್, ಕೆಲವೊಬ್ರು ಸುಮ್ನೆ ಮಾತಾಡ್ತಾರೆ, ಕೆಲಸ ಮಾಡಲ್ಲ. ನೀವು ಕೆಲಸ ಮಾಡಿ ಮಾತಾಡ್ತಾ ನೀವು ಬೆನ್ ಬಿಡ್ದಂಗೆ ಮಾಡಿದ್ರಲ್ಲ, ಅದು ಅಪ್ರಿಶಿಯೇಟ್ ನಿಜ. ನಾನು ನ್ಯೂಸ್ ಅಲ್ಲಿ ನೋಡಿದ್ನಲ್ಲ, ಅಲ್ಲೇ SI ಆಫೀಸಲ್ಲೇ ನೋಡ್ತಿದ್ದೆ ಎಲ್ಲ. ನೀವು SI ಜೊತೆ, ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದು, SI ಜೊತೆ ಮಾತಾಡಿದ್ದು, ಅಲ್ಲೆಲ್ಲ ಇದ್ ಮಾಡಿದ್ದು ಎಲ್ಲ ನಾನು ನೋಡ್ತಾ ಇದ್ದೆ ಇವತ್ತು. ಹೌದಾ? ಬಹಳ ಇಲ್ಲ ಸರ್, ನಿಜ. ಈ ಮಾಧ್ಯಮ ಇಂತ ದೊಡ್ಡದಾಗಿ ಬೆಳಿತೆ ಬನ್ನಿ, ಎಂತೆಂತವ್ ಬೆಳಿತವಂತೆ, ಇಂಥವ್ ಬೆಳಿತವೆ. ನಾವು ಕೂಡ ಹೇಳೋದು ಅಷ್ಟೇನೆ, ಯಾರು ಅನ್ಯಾಯಕ್ಕೆ ಒಳಗಾಯ್ತಾ ನಾನ್ ನಿಮ್ಮ ಜೊತೆ ಮಾತಾಡ್ತೀನಿ. ಖಂಡಿತ ನ್ಯಾಯ ಸಿಗ್ಲಿ ಅವ್ರಿಗೊಂದು. ಖಂಡಿತ ಖುಷಿಯಾಗಿದೆ. ಖುಷಿ ಸರ್, ತುಂಬಾ ಖುಷಿ ಆಯ್ತು. ನೀವು ತೊಂದ್ರೆ ಯಾರೇ ಇರ್ಲಿ, ಖಂಡಿತ ಕರ್ನಾಟಕ ಇರ್ಲಿ, ಡೆಲ್ಲಿ ಯಾರೇ ಫೋನ್ ಮಾಡಿದ್ರು ನನ್ ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಓಕೆ ಥ್ಯಾಂಕ್ ಯು ಸರ್.